ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ರಾಜ್ಯದ ಕೋಟ್ಯಂತರ ಮಹಿಳೆಯರು ಕಾಯುತ್ತಿದ್ದ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಣದ ಬಗ್ಗೆ ಅತ್ಯಂತ ಪ್ರಮುಖವಾದ ಅಪ್ಡೇಟ್ ಬಂದಿದೆ. ಹೌದು, ಈಗಾಗಲೇ 30ನೇ ಕಂತಿನ ಹಣ ಬಾರದೆ ಲಕ್ಷಾಂತರ ಮಹಿಳೆಯರು ಕಂಗಾಲಾಗಿದ್ದಾರೆ. ಇದರ ಬೆನ್ನಲ್ಲೇ ಈಗ 31ನೇ ಕಂತಿನ ಹಣ ಯಾವಾಗ ಬರುತ್ತೆ, ಹೊಸದಾಗಿ ನಿಯಮಗಳೇನು, ಹಣ ಬರೋದು ನಿಜವಾಗ್ಲೂ ನಿಂತು ಹೋಗಿದೆಯಾ, ಇವೆಲ್ಲದಕ್ಕೂ ಸ್ವತಃ ಸರ್ಕಾರದಿಂದಲೇ ಲೇಟೆಸ್ಟ್ ಆದೇಶ ಹೊರಬಂದಿದೆ. ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀನಿ, ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಈಗ ಮುಖ್ಯ ವಿಷಯಕ್ಕೆ ಬರೋಣ. ಅಂದರೆ ಬಯೋಮೆಟ್ರಿಕ್ ಅಥವಾ ಮರು ಅರ್ಜಿ ರದ್ದು. ಈಗ ಅದರ ಹೊಸ ನಿಯಮಗಳೇನು, ಯಾಕಾಗಿ ಹೊಸ ಅರ್ಜಿಯನ್ನು ರದ್ದು ಮಾಡಿದ್ರು ಅಥವಾ ಬಯೋಮೆಟ್ರಿಕಲ್ಲಿ ಯಾಕೆ ಚೇಂಜಸ್ಸನ್ನು ತಂದರು, ಎಲ್ಲವನ್ನೂ ಕೂಡ ನಾನು ವಿವರಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ಮೊದಲು ಗೃಹಲಕ್ಷ್ಮಿ ಯೋಜನೆಯ ಹಣ ಮುಂದುವರಿಯಬೇಕಾದರೆ ಬ್ಯಾಂಗ್ಳೂರು 1 ಅಥವಾ ಕರ್ನಾಟಕ 1 ಅಥವಾ ಗ್ರಾಮ 1 ಕೇಂದ್ರಗಳಿಗೆ ಹೋಗಿ ಮರು ಅರ್ಜಿ ಸಲ್ಲಿಸಬೇಕು ಅಂತ ಸರ್ಕಾರ ಹೇಳಿತ್ತು. ಅದೇ ರೀತಿ ನಾವು ಕೂಡ ವಿಡಿಯೋವನ್ನು ಮಾಡಿದ್ದೆವು. ನೀವೀಗ ಅನ್ಕೋಬಹುದು, ಇವರು ಫೇಕ್ ನ್ಯೂಸನ್ನು ಕೊಡ್ತಾ ಇದ್ದಾರಾ ಅಂತ ಹೇಳಿ. ನಿಜವಾಗ್ಲಿಯೂ ಇಲ್ಲ. ಸರ್ಕಾರದಿಂದ ಏನು ಅಪ್ಡೇಟ್ ಬರ್ತಾ ಇದೆ ಅದನ್ನೇ ನೀಡ್ತಾ ಇರುವಂಥದ್ದು. ಸರ್ಕಾರ ಒಮ್ಮೆ ಮರು ಅರ್ಜಿ ಸಲ್ಲಿಸಬೇಕು, ಬಯೋಮೆಟ್ರಿಕ್ ಕಡ್ಡಾಯ, ಎಲ್ಲರೂ ಕೂಡ ಸೇವಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ ಮಾಡಿದ್ರು. ಯಾವಾಗಲೂ ಹೇಳುವಾಗೆ ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಹತ್ತಿರ ಇರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಅದರ ಪರ ವಿರೋಧ ಎಲ್ಲವೂ ಕೂಡ ಮಾಧ್ಯಮಗಳಲ್ಲಿ ಆಗಿರ್ಬೋದು, ಪತ್ರಿಕೆಗಳಲ್ಲಿ ಆಗಿರ್ಬೋದು, ಅಥವಾ ಸ್ವತಃ ಎಲ್ಲ ದೂರುಗಳು ಕೂಡ ಪರ ವಿರೋಧ ವ್ಯಕ್ತವಾದ್ದರಿಂದ ಮರು ಅರ್ಜಿ ಸಲ್ಲಿಕೆಯನ್ನು ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕಂತ ಹೇಳಿದರೆ ಈಗ ಜನರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಈ ನಿಯಮಗಳನ್ನು ರದ್ದುಗೊಳಿಸಿರುವಂಥದ್ದು. ಒಂದು ವೇಳೆ ಮರು ಅರ್ಜಿ ಸಲ್ಲಿಕೆಗೆ ಎಲ್ಲ ಮಹಿಳೆಯರು ಅಲ್ಲಲ್ಲಿ ಅಲೆದಾಡಿ ಸಾಲುಗಟ್ಟಿ ನಿಂತು ಸಲ್ಲಿಸಬೇಕಾಗುತ್ತೆ. ನಾ ಮುಂದು ಅಂತ ಹೇಳಿ ಎಲ್ಲರೂ ಮಹಿಳೆಯರಿಗೂ ಕೂಡ ಈ ಯೋಜನೆಯನ್ನು ಪಡ್ಕೊಳ್ಳಿಕ್ಕೆ ಆಸೆ ಇರುತ್ತೆ. ಅದಕ್ಕಾಗಿ ಸಾಲುಗಟ್ಟಿ ಇಡೀ ದಿವಸ ನಿಲ್ಲೋದು ಕೂಡ ಅದು ಕೂಡ ಒಂದು ಸಮಸ್ಯೆ. ಅದಕ್ಕಾಗಿ ಈ ನಿಯಮಗಳನ್ನು ಕೈ ಬಿಡಲಾಗಿದೆ. ಹಾಗಾದರೆ ಹಣ ಹೇಗೆ ಸಿಗುತ್ತೆ? ಇನ್ಮೇಲೆ ಗ್ಯಾರಂಟಿ ಸಮಿತಿಯ ಅಧಿಕಾರಿಗಳೇ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆಗೆ ಬಂದು ಮರುಪರಿಷ್ಕರಣೆ ನಡೆಸ್ತಾರೆ. ಆ ಸಮಯದಲ್ಲಿ ಅವರು ಕೇಳುವಂತಹ ಕೆಲವೊಂದು ಪ್ರಶ್ನೆಗಳಿಗೆ ನೀವು ಸರಿಯಾದ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಏನು ಗೃಹಲಕ್ಷ್ಮಿ ಯೋಜನೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕಾಗಿ ನಿಮ್ಮ ಗ್ರಾಮಗಳಲ್ಲಿ ಇದು ಕೂಡ ಒಂದು ಪಾಸಿಟಿವ್ ಪಾಯಿಂಟ್ ಅಂತ ಹೇಳಬಹುದು. ಗ್ರಾಮದಲ್ಲಿ ಒಂದು ಅಧಿಕಾರಿಯನ್ನು ನೇಮಕ ಮಾಡಿ ಎಲ್ಲ ಗ್ರಾಮಗಳಿಗೂ ಕೂಡ ಇದು ಗೃಹಲಕ್ಷ್ಮಿ ಯೋಜನೆಯನ್ನು ಪರಿಷ್ಕರಣೆ ಮಾಡೋದು ಇದು ತುಂಬ ಈಸಿ ಕೆಲಸ. ಒಂದು ವೇಳೆ ಆಶಾ ಕಾರ್ಯಕರ್ತೆ ಆಗಿರ್ಬೋದು ಅಥವಾ ಅಂಗನವಾಡಿ ಕಾರ್ಯಕರ್ತೆಯರಾಗಿರ್ಬೋದು, ಅವರಿಗೂ ಕೂಡ ಆ ಗ್ರಾಮದಲ್ಲಿರುವಂತಹ ಎಲ್ಲ ಜನರದ್ದು ಕೂಡ ಪರಿಚಯ ಕೂಡ ಇರುತ್ತೆ. ಅವರಲ್ಲಿ ಎಲ್ಲ ಮಹಿಳೆಯರು ಕೂಡ ಒಂದು ಹೆದರಿಕೆ ಇಲ್ಲದೆ ಕೂಡ ಮಾಹಿತಿಯನ್ನು ಕೊಡಬಹುದು. ಯಾಕಂತ ಹೇಳಿದರೆ ಈಗದ ಕಾಲಘಟ್ಟದಲ್ಲಿ ನಾವು ಯಾವುದೂ ಪರಿಷ್ಕರಣೆ ಇದ್ದರೂ ಕೂಡ ಇದರಲ್ಲಿ ಫೇಕ್ ಆಗುವಂತಹದ್ದು ತುಂಬ ಇರುತ್ತೆ. ಯಾಕಂತ ಹೇಳಿದರೆ ID ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಇದನ್ನು ಉಪಯೋಗಿಸಿಕೊಂಡು ಅದರಲ್ಲಿ ತುಂಬ ಕೆಲಸಗಳನ್ನು ಕೂಡ ಗೊತ್ತಾಗದೆ ಮಾಡುವಂತಹ ತುಂಬ ಸೈಬರ್ ಕ್ರೈಮ್ಗಳಿವೆ. ಅದನ್ನು ಕೂಡ ತಡೆಗಟ್ಟಲಿಕ್ಕೆ ನಮ್ಮ ಗ್ರಾಮದಲ್ಲಿರುವಂತಹ ಸಹಾಯಕಿಯರಿಗೆ ಈ ಕೆಲಸವನ್ನು ಕೊಟ್ಟರೆ ಉತ್ತಮ ಅಂತ ಹೇಳೋದು ನಮ್ಮ ಎಲ್ಲರದ್ದು ಕೂಡ ಒಂದು ಅನಿಸಿಕೆ. ಅದು ಕೂಡ ಸರ್ಕಾರ ಕೂಡ ಅದನ್ನೇ ಮಾಡಿರುವಂಥದ್ದು. ನಮ್ಮ ಗ್ರಾಮದಲ್ಲಿರುವಂತಹ ಸಹಾಯಕಿ ಯಾರದ್ದಾದ್ರೂ ಒಂದು ಅಂಗನವಾಡಿ ಕೇಂದ್ರದ ಸಹಾಯಕಿ ಆಗಿರ್ಬೋದು, ಆಶಾ ಕಾರ್ಯಕರ್ತೆ ಆಗಿರ್ಬೋದು, ಒಬ್ಬರು ಅಧಿಕಾರಿಯನ್ನು ನೇಮಿಸಿ ಮನೆ ಮನೆಗೆ ಪರಿಷ್ಕರಣೆಗೆ ಕಳಿಸ್ತಾರೆ. ಅವರು ಕೇಳುವಂತಹ ಎಲ್ಲ ಪ್ರಶ್ನೆಗಳಿಗೂ ಕೂಡ ನೀವು ದಾಖಲೆಗಳನ್ನು ನೀಡಬೇಕಾಗುತ್ತೆ. ದಾಖಲೆ ಅಂತ ಹೇಳಿದರೆ ಹಾಗೆಲ್ಲ ಕೆಲವರದ್ದು ಮೊಬೈಲ್ ನಂಬರ್ ಇರೋದಿಲ್ಲ, ಮೊಬೈಲ್ ನಂಬರ್ ಲಿಂಕ್ ಇರೋದಿಲ್ಲ, ವೋಟರ್ ID ಇರೋದಿಲ್ಲ. ಅಂಥವರು ದಾಖಲೆಗಳನ್ನು ಕೊಡಬೇಕಾಗುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಉಪಯೋಗಿಸಿ ತುಂಬ ಜನರು ಕೂಡ ಈ ಗೃಹಲಕ್ಷ್ಮಿ ಯೋಜನೆ ಹಣ ಪಡೀತಾ ಇದ್ದಾರೆ. ಆದರೆ ವೋಟರ್ ID ಇರೋದಿಲ್ಲ, ವೋಟ್ ಅವರು ಬೇರೆ ರಾಜ್ಯದಲ್ಲಿ ಹಾಕ್ತಾ ಇರುವಂಥದ್ದು. ಅಂಥವರಿಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುವುದಿಲ್ಲ. ವೋಟರ್ ID ಕೂಡ ಈ ಗೃಹಲಕ್ಷ್ಮಿ
ಮರು ಪರಿಷ್ಕರಣೆಗೆ ಕಡ್ಡಾಯವಾದಂತಹ ಒಂದು ದಾಖಲೆ. ವೋಟರ್ ಐ ಡಿ ಯಾಕೆ ಕಡ್ಡಾಯ ಅಂತ ಹೇಳಿದ್ರೆ, ಅಧಿಕಾರಿಗಳು ನಿಮ್ಮ ಮನೆಗೆ ಬಂದಾಗ ನೀವು ಕಡ್ಡಾಯವಾಗಿ ತೋರಿಸಬೇಕಾದ ಒಂದು ದಾಖಲೆ ಅಂತ ಹೇಳಿದ್ರೆ ವೋಟರ್ ಐ ಡಿ. ಎಷ್ಟೋ ಜನ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಬಳಸಿ ಹಣ ಪಡಿತಾ ಇದ್ದಾರೆ, ಆದರೆ ಅವರ ಹತ್ತಿರ ಯಾವುದೇ ವೋಟರ್ ಐ ಡಿ ಇರುವುದಿಲ್ಲ. ನಮಗೆ ವೋಟ್ ಹಾಕಿದವರಿಗಷ್ಟೇ ಯೋಜನೆ ತಲುಪಬೇಕು, ಅನರ್ಹರನ್ನು ಕೈಬಿಡಬೇಕು ಅನ್ನುವುದೇ ಸರ್ಕಾರದ ಉದ್ದೇಶವಾಗಿದೆ. ಹಾಗಾಗಿ ನಿಮ್ಮ ವೋಟರ್ ಐ ಡಿಯನ್ನು ರೆಡಿ ಮಾಡಿಟ್ಕೊಳ್ಳಿ. ಮುಂದಿನ 3-4 ದಿನಗಳಲ್ಲಿ ನಿಮ್ಮ ಮನೆಗೆ ಕೂಡ ಸರ್ವೆ ಪ್ರಕ್ರಿಯೆ ಆರಂಭವಾಗಿ ಬರುವಂತಹ ಚಾನ್ಸಸ್ ಕೂಡ ಇದೆ. ವೋಟರ್ ಐ ಡಿ ಎಲ್ರಿಗೂ ಕೂಡ ಕಡ್ಡಾಯ. ಇನ್ನು ನಿಮ್ಮ ಬಹುದೊಡ್ಡ ಪ್ರಶ್ನೆ ಅಂತ ಹೇಳಿದರೆ 31ನೇ ಕಂತಿನ ಹಣ ಯಾವಾಗ ಬರುತ್ತೆ? ಪ್ರಸ್ತುತ ಈ ಮರು ಪರಿಷ್ಕರಣೆ ಮತ್ತು ಸರ್ಕಾರದ ಗೊಂದಲಗಳು ಮುಗಿಯುವವರೆಗೆ 31ನೇ ಕಂತಿನ ಹಣ ಬಿಡುಗಡೆ ಆಗುವುದಿಲ್ಲ. ಯಾಕೆಂತ ಹೇಳಿದರೆ ಮರು ಪರಿಷ್ಕರಣೆ ಆಗಬೇಕು. ಅದರಲ್ಲಿ ಎಲ್ಲ ಮನೆಗೆ ಅಧಿಕಾರಿಗಳು ಭೇಟಿ ಕೊಟ್ಟು ವೋಟರ್ ಐ ಡಿಯನ್ನು ಪರಿಷ್ಕರಣೆ ಮಾಡಿ, ನೀವು ಇದೇ ಕರ್ನಾಟಕದವರೇ ಆಗಿದ್ದರೆ ಮಾತ್ರ ನಿಮಗೆ ನೆಕ್ಸ್ಟಿನ 31ನೇ ಕಂತಾಗಿರಬಹುದು ನಿಮಗೆ ಆ ಹಣ ಬರುವಂಥದ್ದು. ಮರು ಪರಿಷ್ಕರಣೆಗೆ ಈಗ ಸ್ಟಾರ್ಟ್ ಆದ ಕಾರಣ 31ನೇ ಕಂತಿನ ಹಣ ಅದು ಮುಗಿಯುವವರೆಗೆ ಬರುವುದಿಲ್ಲ. ಇನ್ನು 31ನೇ ಕಂತಿನ ಹಣ ಬಾರದೇ ಇರುವಂತಹ 20% ಜನರು ಮಹಿಳೆಯರು ಏನಿದ್ದಾರೆ ಅವರು ಆತಂಕ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮ್ಮ ದಾಖಲೆಗಳಲ್ಲಿ ಯಾವುದೇ ತಪ್ಪು ಇಲ್ಲ. ಸರ್ಕಾರವೇ ಹಣ ಜಮಾ ಮಾಡಲಿಲ್ಲ ಅಂದರೆ ಏನು 20% ಜನರು ಬಾಕಿ ಉಳಿದಿದ್ದೀರೋ 30ನೇ ಕಂತಿನ ಹಣ ಪಡೆಯಲು ಅದು ಪೆಂಡಿಂಗಲ್ಲಿದೆ. ಅದು 31ನೇ ಕಂತಿನ ಹಣ ಬರುವಾಗ ಬರುವಂಥದ್ದು. ಅಂದರೆ ನೀವು ಯಾರಿಗೆಲ್ಲ ಬಂದಿಲ್ಲ ಅಂತವರು ಭಯ ಪಡುವಂಥ ಅವಶ್ಯಕತೆ ಇಲ್ಲ. ನಮ್ಮ ದಾಖಲೆ ಸರಿಯಾಗಿಲ್ಲವೋ ಅಥವಾ ನಮ್ಮ ಅರ್ಜಿ ಡಿಲೀಟ್ ಆಗಿದೆಯೋ ಯಾವುದೇ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಸರ್ಕಾರವೇ 30ನೇ ಕಂತಿನ ಹಣ 20% ಅಂದರೆ 3ನೇ ಕಂತಿನ ಹಣ ಇನ್ನೂ ಕೂಡ ಹಾಕಿಲ್ಲ. ಇದು ಹಾಕಿದ ತಕ್ಷಣ ನಿಮಗೆ ಬರುತ್ತೆ. ನೀವು ಕೂಡ ಹಾಗೆ ವೋಟರ್ ಐ ಡಿಯನ್ನು ರೆಡಿ ಮಾಡಿಟ್ಕೊಳ್ಳಿ. ನಿಮ್ಮ ವೋಟರ್ ಐ ಡಿ ಬಹು ಮುಖ್ಯವಾದಂತಹ ದಾಖಲೆ ಈ ಗೃಹಲಕ್ಷ್ಮಿ ಯೋಜನೆಗೆ. 31ನೇ ಕಂತಿನ ಪ್ರಕ್ರಿಯೆ ಯಾವಾಗ ಶುರು ಆಗುತ್ತೋ ತಕ್ಷಣ ನಿಮಗೆ ಬಾಕಿ ಇರುವ ಎಲ್ರಿಗೂ ಕೂಡ 30ನೇ ಕಂತಿನ ಹಣ ಮೊದಲು ಜಮಾ ಆಗಲಿದೆ. ಅಲ್ಲಿಯವರೆಗೆ ನೀವು ಒಂದು 15 ದಿನಗಳಾದರೂ ಕೂಡ ಕಾಯಬೇಕಾಗುತ್ತೆ. ಹಾಗಾದರೆ ಈ ಮನೆ ಸರ್ವೆ ಮಾಡುವ ಸರ್ಕಾರದ ಹೊಸ ನಿಯಮದ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಇದು ಸರಿಯೋ ಅಥವಾ ತಪ್ಪೋ, ಅಥವಾ ಇದರಲ್ಲಿ ಏನಾದರೂ ಮಹಿಳೆಯರಿಗೆ ಪ್ರಾಬ್ಲಮ್ ಆಗುವಂತಹ ಏನಾದರೂ ಇದೆಯಾ, ಅಥವಾ ಏನಿದ್ರೂ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು. ನಿಮ್ಮ ಕಮೆಂಟ್ಗಳು ಕೂಡ ತುಂಬ ಪ್ರಮುಖವಾದದ್ದು. ಅದಲ್ಲದೆ ಹೆಚ್ಚಿನವರು ವಿಡಿಯೋ ನೋಡುವುದಕ್ಕಿಂತ ಕಮೆಂಟನ್ನೇ ಓದಿ ಅದರಲ್ಲೇ ಆನ್ಸರನ್ನು ಪಡ್ಕೋತಾರೆ. ಅದೇ ರೀತಿ ನಿಮ್ಮ ಎಲ್ಲ ಮಾಹಿತಿಗಳನ್ನು ಎಲ್ಲ ಗ್ರೂಪ್ಗಳಿಗೆ ಶೇರ್ ಮಾಡಿ. ಮಾಹಿತಿ ರಾಜ್ಯದ ಪ್ರತಿಯೊಬ್ಬ ಮಹಿಳೆಗೂ ತಲುಪಬೇಕು. ಹಾಗಾಗಿ ವಿಡಿಯೋನ ಈಗಲೇ ಲೈಕ್ ಮಾಡಿ, ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ಸರ್ಕಾರಿ ಯೋಜನೆಗಳ ನಿಖರ ಮಾಹಿತಿಗಾಗಿ ನಮ್ಮ ಸ್ಕೀಮ್ ವಾರ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಅಪ್ಡೇಟ್ನೊಂದಿಗೆ ಮತ್ತೆ ಸಿಗ್ತೇನೆ. ಧನ್ಯವಾದಗಳು.